ನಮಸ್ಕಾರ, ನನ್ನ ಹೆಸರು ರೋಹನ್ ವರಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1, Divi's Lab quarterly results. Total sales January to March 2024 2303 crores. January to March 2025 2585 crores, 12.2% ಜಾಸ್ತಿ ಆಗಿದೆ. ನೆಟ್ ಪ್ರಾಫಿಟ್ 538 crores ಇಂದ 662 crores ಆಗಿದೆ, 23.1% ಜಾಸ್ತಿ ಆಯಿತು. ಒಳ್ಳೆ ರಿಸಲ್ಟ್ಸು ಕಂಪ್ನಿಗೆ. ಅನಲಿಸ್ಟ್ ಎಕ್ಸ್ಪೆಕ್ಟೇಷನ್ಗಿಂತ ಜಾಸ್ತಿ ಬಂದಿದೆ. ಸ್ಟಾಕ್ ಅದಕ್ಕೋಸ್ಕರನೇ 4.8% ರ್ಯಾಲಿ ಆಯ್ತು ಇವತ್ತು. ನ್ಯೂಸ್ ನಂಬರ್ 2, ಟಾಟಾ ಮೋಟರ್ಸ್ ಪ್ಲಾನ್ಸ್ ಮೋರ್ ಪ್ರಾಡಕ್ಟ್ ಲಾಂಚಸ್. ಟಾಟಾ ಮೋಟರ್ಸು ಇನ್ನೂ ಹೊಸ ರೇಂಜ್ ಆಫ್ ಎಲೆಕ್ಟ್ರಿಕ್ ವೆಹಿಕಲ್ಸನ್ನು ಲಾಂಚ್ ಮಾಡಬೇಕಂತ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಇದರಿಂದ ಅವರ ಮಾರ್ಕೆಟ್ ಶೇರನ್ನು ಡೊಮೆಸ್ಟಿಕ್ ಪ್ಯಾಸೆಂಜರ್ ವೆಹಿಕಲ್ ಸೆಗ್ಮೆಂಟಲ್ಲಿ ಜಾಸ್ತಿ ಮಾಡಬೇಕಂತ ಉದ್ದೇಶ ಇದೆ. ಅವರು Harrier.ev ಅಂತ, ಈ ಹ್ಯಾರಿಯರ್ ಆಲ್ರೆಡಿ ಒಂದು ರನ್ನಿಂಗ್ ವೆಹಿಕಲ್ಲು, ಅದನ್ನು ಎಲೆಕ್ಟ್ರಿಕ್ ವೆಹಿಕಲನ್ನು ಲಾಂಚ್ ಮಾಡ್ತಾ ಇದ್ದಾರೆ. ಹಾಗೂ Sierra.ev ಈ ಎಲೆಕ್ಟ್ರಿಕ್ ವೆಹಿಕಲನ್ನು ಲಾಂಚ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಟಾಟಾ ಮೋಟರ್ಸು 2024-25 ಫೈನಾನ್ಷಿಯಲ್ ಇಯರಲ್ಲಿ 65,000 ಕೋಟಿ ಎಲೆಕ್ಟ್ರಿಕ್ ವೆಹಿಕಲ್ಸನ್ನು ಅವರು ಸೇಲ್ ಮಾಡಿದರು. ಇದು 10% ಲೋವರ್ ದೆನ್ ದ ಪ್ರೀವಿಯಸ್ ಇಯರು. ಹಾಗೂ ಟಾಟಾ ಮೋಟರ್ಸ್ ಅವರ ಸೇಲ್ಸ್ ನೆಟ್ವರ್ಕನ್ನು ಎಕ್ಸ್ಪ್ಯಾಂಡ್ ಮಾಡಬೇಕಂತ ಪ್ಲ್ಯಾನ್ ಮಾಡ್ತಾ ಇದ್ದಾರೆ, ಸೊ ದ್ಯಾಟ್ ಅವರಿಗೆ ಜಾಸ್ತಿ ಜಾಗದಲ್ಲಿ ಅವರ ಪ್ರಾಡಕ್ಟ್ಸನ್ನು ಡಿಸ್ಪ್ಲೇ ಮಾಡೋಕ್ಕಾಗುತ್ತೆ. ನ್ಯೂಸ್ ನಂಬರ್ 3, ಸುಪ್ರೀಂ ಕೋರ್ಟ್ ಡಿಸ್ಮಿಸಸ್ ಡ್ಯೂಸ್ ವೇವರ್ ಫ್ರಮ್ ಟೆಲಿಕಾಂ ಕಂಪ್ನೀಸ್. ಇವತ್ತು ಸುಪ್ರೀಂ ಕೋರ್ಟ್ ಅವರು ಏನೊಂದು ರಿಕ್ವೆಸ್ಟ್ ಹಾಕಿದ್ರು ಟೆಲಿಕಾಂ ಕಂಪ್ನೀಸ್ ಅವರು, ವೋಡಾಫೋನ್ ಐಡಿಯಾ, ಏರ್ಟೆಲ್ಲು, ಟಾಟಾ ಟೆಲಿ ಸರ್ವಿಸಸ್ ಎಲ್ಲ ಅಡ್ಜಸ್ಟೆಡ್ ಗ್ರಾಸ್ ರೆವಿನ್ಯೂ ಅಮೌಂಟ್ ಏನಿದೆ ಗೌರ್ಮೆಂಟಿಗೆ ಪೇ ಮಾಡೋದು ಅದನ್ನು ವೇವ್ ಮಾಡಿ ಅಥವಾ ಮನ್ನಾ ಮಾಡಿ ಅಂತ. ಆದರೆ ಸುಪ್ರೀಂ ಕೋರ್ಟ್ ಹೇಳಿದ್ದಾರೆ ಅದು ನಾವು ಡಿಸೈಡ್ ಮಾಡೋದಿಲ್ಲ, ಗೌರ್ಮೆಂಟಿಗೆ ನೀವೇನು ಕೊಡಬೇಕು ಅದು ಕೊಡಿ ಆ್ಯಸ್ ಪರ್ ಗೌರ್ಮೆಂಟ್ ರೂಲ್ಸು. ಹಾಗೂ ಇದರ ಪ್ರಕಾರ ಅವರು ಭಾರತಿ ಏರ್ಟೆಲ್ ಏನು ಕ್ಲೇಮ್ ಮಾಡ್ತಿದ್ರು ಅಂದರೆ 34,745 crores ಮನ್ನಾ ಮಾಡಿ, ವೋಡಾಫೋನ್ ಐಡಿಯಾ 45,457 crores ಮನ್ನಾ ಮಾಡಿ ಅಂತ ಕೇಳ್ತಿದ್ರು. 2020 ಸೆಪ್ಟೆಂಬರಲ್ಲಿ ಸುಪ್ರೀಂ ಕೋರ್ಟ್ ಅವರು ಹೇಳಿದರು ನೆಕ್ಸ್ಟ್ 10 ಇಯರ್ಸಲ್ಲಿ ನೀವು ಟೋಟಲ್ ಆಗಿ 93,520 crores ಅಡ್ಜಸ್ಟೆಡ್ ಗ್ರಾಸ್ ರೆವಿನ್ಯೂಸ್ ಆಗಿ ಗೌರ್ಮೆಂಟಿಗೆ ಪೇಮೆಂಟ್ ಮಾಡಿ ಅಂತ. ನ್ಯೂಸ್ ನಂಬರ್ 4, ಡಿಸ್ಟ್ರಿಬ್ಯೂಟರ್ಸ್ ಬಾಯ್ಕಾಟ್ ಟರ್ಕಿಶ್ ಕನ್ಸ್ಯೂಮರ್ ಗುಡ್ಸ್. ಟರ್ಕಿಯಿಂದ ಬರುವ FMCG ಗೂಡ್ಸನ್ನು, ಎಸ್ಪೆಷಲಿ ಚಾಕ್ಲೇಟ್ಸು, ಕಾಸ್ಮೆಟಿಕ್ಸ್ ಇದೆಲ್ಲ ಇಂಡಿಯಾದಲ್ಲಿ ಅದನ್ನು ಬಾಯ್ಕಾಟ್ ಮಾಡಬೇಕಂತ ಆಲ್ ಇಂಡಿಯಾ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ ಡಿಸ್ಟ್ರಿಬ್ಯೂಟರ್ಸ್ ಫೆಡರೇಷನ್ ಅವರು ಡಿಸೈಡ್ ಮಾಡಿದ್ದಾರೆ. ಇದರಲ್ಲಿ 4.5 ಲಕ್ಷ FMCG ಡಿಸ್ಟ್ರಿಬ್ಯೂಟರ್ಸ್ ಇದ್ದಾರೆ ಹಾಗೂ 1.3 ಕಿರಾನಾ ಸ್ಟೋರ್ಸ್ ಇದ್ದಾರೆ. ಇವರೆಲ್ಲ ಹೇಳಿದ್ದಾರೆ ನಾವು ಟರ್ಕಿಶ್ ಪ್ರಾಡಕ್ಟ್ಸನ್ನು ಯಾವುದೂ ಸೇಲ್ ಮಾಡೋದಿಲ್ಲ, ಯಾಕೆಂದರೆ ಟರ್ಕಿ ಪಾಕಿಸ್ತಾನ ಸಪೋರ್ಟ್ ಮಾಡ್ತಾಯಿದ್ರು. ರೀಸೆಂಟ್ ಕಾನ್ಫ್ಲಿಕ್ಟ್ ಟೈಮಲ್ಲಿ ಅವರ ಡ್ರೋನ್ಸು ಮತ್ತು ಅವರ ಎಷ್ಟೋ ದುಡ್ಡನ್ನು ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಟರ್ಕಿಶ್ ಪ್ರಾಡಕ್ಟ್ಸದು ಮಾರ್ಕೆಟ್ ಇಂಡಿಯಾದಲ್ಲಿ 2,000 ಕೋಟಿ ಇದೆ. ಅವ್ರದ್ದು ಚಾಕ್ಲೇಟ್ಸ್ ಇದೆ, ಕಾಸ್ಮೆಟಿಕ್ಸ್ ಇದೆ, ಹೋಮ್ ಕೇರ್ ಪ್ರಾಡಕ್ಟ್ಸ್ ಇದೆ, ಮತ್ತು ವೇಫರ್ಸು, ಜಾಮು, ಸಿರಪ್ಪು, ಟೀ ಅಂತ ಸುಮಾರು ಐಟಮ್ಸ್ ಇದೆ. ಅದೆಲ್ಲನೂ ಈಗ ನಾವು ಸೇಲ್ ಮಾಡೋದಿಲ್ಲ ಅಂತ ಡಿಸೈಡ್ ಮಾಡಿದ್ದಾರೆ. ನ್ಯೂಸ್ ನಂಬರ್ 5, ರ್ಯಾಪಿಡ್ ನ್ಯೂಸು. ಮೂಡೀಸ್ ರೇಟಿಂಗ್ ಏಜೆನ್ಸಿ ಅವರು ಯುನೈಟೆಡ್ ಸ್ಟೇಟ್ಸ್ ಕ್ರೆಡಿಟ್ ರೇಟಿಂಗನ್ನು ಕಮ್ಮಿ ಮಾಡಿದ್ದಾರೆ, AA1 ಅಂತ. ಯಾಕಂದರೆ ತುಂಬ ಅವರು ಬಾರೋಯಿಂಗ್ ಮಾಡ್ತಾ ಇದ್ದಾರೆ, $36 trillion, ತುಂಬ ದೊಡ್ಡ ಅಮೌಂಟ್ ಇದು. ಅದರಿಂದ ಅವರ ಫೈನಾನ್ಷಿಯಲ್ ಸಿಚುವೇಶನ್ ಅಷ್ಟು ಸರಿ ಇಲ್ಲ ಅಂತ ಈ ಮೂಡೀಸ್ ರೇಟಿಂಗ್ ಅವರು ಹೇಳಿದ್ದಾರೆ. ಇದೇ ಥರ ಸ್ಟ್ಯಾಂಡರ್ಡ್ ಆ್ಯಂಡ್ ಪುವರ್ಸು 2011ಅಲ್ಲಿ ಸ್ವಲ್ಪ ಡೌನ್ಗ್ರೇಡ್ ಮಾಡಿದರು ಯುನೈಟೆಡ್ ಸ್ಟೇಟ್ಸದು ಕ್ರೆಡಿಟ್ ರೇಟಿಂಗು. ಫಿಚ್ ರೇಟಿಂಗ್ಸು 2023ಅಲ್ಲಿ ಸ್ವಲ್ಪ ಡೌನ್ಗ್ರೇಡ್ ಮಾಡಿದರು. ಇದರಿಂದನೇ ನಮ್ಮ ಮಾರ್ಕೆಟ್ ಸ್ವಲ್ಪ ಡಲ್ ಇತ್ತು ಹಾಗೂ US ಮಾರ್ಕೆಟ್ಸು ಇವತ್ತು ಸ್ವಲ್ಪ ಡಲ್ ಇರ್ಬೋದು ಅಂತ ಕಾಣಿಸುತ್ತೆ. ಈಗ ಇವತ್ತಿನ ಸ್ಟಾಕ್ ಮಾರ್ಕೆಟ್ ಅಪ್ಡೇಟಿಗೆ ಬರ್ತಾ ಇದ್ದೀನಿ. ನಿಫ್ಟಿ 74 ಪಾಯಿಂಟ್ ಡೌನು 24,945 ಕ್ಲೋಸ್ ಆಯಿತು. ಸೆನ್ಸೆಕ್ಸ್ 271 ಪಾಯಿಂಟ್ ಡೌನು 82,059 ಕ್ಲೋಸ್ ಆಯಿತು. ಪಾಯಿಂಟ್ ನಂಬರ್ 2, ಟುಡೇಸ್ ಟಾಪ್ ನಿಫ್ಟಿ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಬಜಾಜ್ ಆಟೋ 4.34% ಅಪ್ಪು, ಶ್ರೀರಾಮ್ ಫೈನಾನ್ಸ್ 1.85% ಅಪ್ಪು, ಪವರ್ ಗ್ರಿಡ್ ಕಾರ್ಪೊರೇಷನ್ 1.28% ಅಪ್ಪು. ಟಾಪ್ ಲೂಸರ್ಸು ಇಟರ್ನಲ್ ಅಥವಾ ಝೊಮ್ಯಾಟೊ 3.15% ಡೌನು, ಗ್ರಾಸಿಮ್ 2.75% ಡೌನು, ಇನ್ಫೋಸಿಸ್ 1.89% ಡೌನು. ಪಾಯಿಂಟ್ ನಂಬರ್ 3, ಟುಡೇಸ್ ಟಾಪ್ ನಿಫ್ಟಿ ನೆಕ್ಸ್ಟ್ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಬಜಾಜ್ ಹೋಲ್ಡಿಂಗ್ಸ್ 6.57% ಅಪ್ಪು, ಡಿವಿಸ್ ಲ್ಯಾಬ್ಸ್ 4.79% ಅಪ್ಪು, DLF 3.04% ಅಪ್ಪು. ಟಾಪ್ ಲೂಸರ್ಸು ಅದಾನಿ ಎನರ್ಜಿ 2.86% ಡೌನು, ಇನ್ಫೋ ಎಡ್ಜ್ 2.82% ಡೌನು, HAL 2.17% ಡೌನು. ಪಾಯಿಂಟ್ ನಂಬರ್ 4, ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ಫಾರ್ NSE. ಅಡ್ವಾನ್ಸಸ್ 1,654 ಸ್ಟಾಕ್ಸು, ಕಮ್ಮಿ ಆಗಿದ್ದು 971 ಸ್ಟಾಕ್ಸು, ಸೊ 63% ಅಪ್, 37% ಡೌನ್. ಪಾಯಿಂಟ್ ನಂಬರ್ 5, ಟುಡೇಸ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ಪ್ರೈಸ್.
Gold price 9,551 per gram. Silver 98 per gram. Point number 6, today's rupee value. $1 85.4 rupees, €1 96.32 rupees. Point number 7, stocks near 52-week high. BSE 52-week high 7,475, closing 7,459. Divis Labs 6,705 ಹಾಗೂ ಅದು 52-week high, closing price 6,580. ICICI Bank 1,460, 52-week high, closing 1,449. Point number 8, stocks near 52-week low. ಯಾವ ಮೇಜರ್ ಸ್ಟಾಕು 52-week low ಹತ್ರ ಬಂದಿಲ್ಲ ಇವತ್ತು. Point number 9, global cues today. Hong Kong markets 0.05% down, Japan 0.68% down, Germany 0.18% down, France 0.74% down, UK 0.75% down ಹಾಗೂ ನ್ಯಾಸ್ಡ್ಯಾಕ್ ಶುಕ್ರವಾರ 0.52% ಅಪ್ ಆಗಿತ್ತು. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋ ಎಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.